ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಸದ್ಯಕ್ಕೆ ಈಗ ಇವತ್ತು 2 ಕುಂಟೆ ಹಾಕತ್ತೀವಿ. ಯಾವಲ್ಲ ಅಂದ್ರೆ ಬಯಲು ಭೂಮಿ ಅಂದರೆ ನೀರಾದವು ಇರಲಾರಲ್ಲ, ಆ ಬಯಲು ಭೂಮಿಗೆ 2 ಕುಂಟೆ ಹಾಕತ್ತೀವಿ. ಮೊನ್ನೆ 3 ಎಡೆ ಹಾಕಿ ಹೊಡೆದಿದ್ದಾಯ್ತು. ಈಗ ಹೋಗಿಸಿ ತೋರಿಸ್ತೀನಿ ಯಾವ ಥರ ಆಗ್ಯದ ಮಣ್ಣಿನ ಗಳೆ ಮತ್ತು ಈ ಕುಂಟೆ ಹೊಡೆದಾಗ ಯಾವ ಥರ ಆಗ್ಯದ ಅಂತ ತೋರಿಸ್ತೀನಿ. ನೋಡಕತ್ತೀರಿ. ಈಗ ಸದ್ಯಕ್ಕೆ ಈಗ ಎತ್ತುಗಳಿಗೆ ನಗ ಕಟ್ಟಿಗೆ ದೊಡ್ಡ ನಗ ಅಂದರೆ ಇದು 16 ಗೇಣೆ ನಗ ಇದು. ಸ್ವಾಗಿಂದ ಗಿಡದ್ದೇ ನಗ ಮಾಡಿಸಿ ಭಾಳ ದಿನದ ಆಯ್ತದ. ಅಟ್ ಅಲ್ಲೇ ಇಲ್ಲಿ ತನಕ 16 ಗೇಣಿಂದ ಇದ್ರಾಗ 2 ಕುಂಟಿ ದಂಡ, ಒಂದು ಕಟ್ಟಿಗೆದು ಒಂದು ಕಬ್ಬಿಣ ದಂಡ ಹಾಕತ್ತೀವಿ. ಈ ಹೊಲ್ದಾಗಲಿ ಇಲ್ಲಿ ಗಿಡ ಕಾಣ್ತಲ್ಲ, ಇಲ್ಲಿ ಅದಲ್ಲ ಗಿಡ, ಈ ಬೇವಿನ ಗಿಡದಲ್ಲಿ ಅಲ್ಲೇ ಇದೆ. ದಂಡುಗಳನ್ನೆಲ್ಲ ಹಾಸಿ ಹಾಕ್ಯಂದ್ಗೇಸಿ ಹಿಂಗೆ ತೊಗೊಂಡೇಸಿ ಏಸಾವ ತಂಬ ಬೆಳಗ್ಗಿನ ಬಂದೇಸಿ ಈ ಹೊಲ್ದಾಗ ಮತ್ತು ಈ ಹೊಲ್ದಾಗ ಅಲ್ಲಿ ಸ್ಪ್ರಿಂಕ್ಲರ್ ಕಿತ್ತಾಕೇಸಿ ಈಗ ಊಟದೆಲ್ಲ ಮಾಡ್ಕೊಂಡು ಒಂದು ಬಾಟ್ಲ್ ನೀರು ತೊಗೊಂಡು 2 ಕುಂಟಿ ದಿಂಡು ಹಾಕ್ಯಂಡು ಆ ಹೊಲಕ್ಕೆ ಹೊಂಟಿವಿ. ಈ ಸದ್ಯಕ್ಕೆ ಈಗ ಇದೊಂದು ಹತ್ತಿ ಹೊಲ ದಾಟಿ, ಅಲ್ಲಿ ಒಂದು ತೊಗರಿ ಹೊಲ ದಾಟಿ ಮತ್ತು ಇಲ್ಲಿ ಮೂಲೆಗೆ ಗಿಡ ಕಾಣುತ್ತಲ್ಲ ಅಲ್ಲೇ ಇದೆ. ಆ ಹೊಲಕ್ಕೆ ಹೋಗ್ಬೇಕು. ಹೋಗಿಸಿ ತೋರಿಸ್ತೀನಿ ಯಾವ ಥರ ಗಳೆ ಆಗ್ಯದ, ಮಣ್ಣು ಎಡಿ ಹೊಡೆದು ಯಾವ ಥರ ಆಗ್ಯದ ಮತ್ತು ಕುಂಟಿ ಕಟ್ಟೆ ಯಾವ ಥರ ಆಗ್ಯದ ಅಂತ ತೋರಿಸ್ತೀನಿ. ನೋಡಕತ್ತೀರಿ. ನೋಡಕತ್ತೀರಲ್ಲ, ಸದ್ಯಕ್ಕೆ ಬಂದು ಈಗ ಈ ಹೊಲಕ್ಕೆ ಅಂದರೆ ಇದೇ ಹೊಲ. ಈಗ ಕುಂಟಿ ಹೊಡಿಬೇಕು. ಮೊನ್ನೆ ಎಡಿ ಹೊಡೆದು ಈ ಥರ ಗಳಾಗ್ಯದ ಮನೆಯದು. ಅಂದರೆ ಸಣ್ಣ ಕಸ ಇತ್ತು, ಫುಲ್ಲು ಹೊಲ ತುಂಬ ಕಸ ಇತ್ತು. ಇದೇ ಥರ ಇತ್ತು ಸಣ್ಣ ಸಣ್ಣ ಕಸ. ಎಡಿ ಹೊಡೆದ್ವಲ್ಲ, ಬೋದಿರ್ಸಿ ಹಂಗೆ ಇರ್ತೀವಿ ನೋಡಿರಿ. ಈ ಥರ ಇಲ್ಲಿನೂ ಕಸ ಇತ್ತಿಲ್ಲ, ಒಣಗ್ಯದ ನೋಡಿರಿ. ಇದೆಲ್ಲ ಕಸ ಇತ್ತು ಇದೇ ಥರ. ಈಗ ನಡಬರ್ಕ್ ಇದೆಲ್ಲ ಉಳ್ದಲ್ಲ, ಇದು ಕುಂಟಿ ಹೊಡೆದಂದ್ರೆ ಹೊಲ ಫುಲ್ ಹಸ ಆಗ್ಬಿಡ್ತು. ತೋರಿಸ್ತೀನಿ ಬೇಕಿದ್ರೆ. ಇದು ಹೊಲಕ್ಕೆ ನೀರಿಲ್ಲ, ಒಟ್ಟು ಮಳೆ ಬಂದರೆ ಬೆಳಿಬೇಕು, ಇಲ್ಲಾಂದ್ರೆ ಇಲ್ಲ. ಸದ್ಯಕ್ಕೆ ಗಿಡಗಳು ಇಟ್ಟಿಟ್ಯಾವ. ಇದು ಬಿತ್ತಿದಾಗಲೇ ಇದೆ. 1-2-3 ಸರ್ತಿ ಮಳೆ ಬಂದದಕ್ಕೆ ಅದಾಗಣ ಮತ್ತು ನೀರಿಲ್ಲ, ಮಳೆ ಇಲ್ಲ. ಏಟು ಬಂದು ಅಷ್ಟೊತ್ತಕ್ಕೆ ಇಟ್ಟು ಬೆಳೆದು. ಸದ್ಯಕ್ಕೆ ವರ್ಷ ಎಲ್ಲ ಚಲೋ ಇರ್ತೈತಿ, ಈ ವರ್ಷ ಎಲ್ಲ ಲಾಸ್ ಇದಾವಲ್ಲ. ಅದು ಹೆಂಗೆ ಆಗ್ಲಿಕ್ಕೆ ಸದ್ಯಕ್ಕೆ ಕಸ ಬಂದದ. ಕಸ 1 ಸರ್ತಿಲ್ಲ 2 ಸರ್ತಿ ಕುಂಟಿ ಹೊಡೆದ್ರೆ ಫುಲ್ಲು ಹಸ ಆಗಿಬಿಡ್ತ. ಎತ್ತುಗಳು ತಂದೇಸಿ ಅಲ್ಲಿ ತಿರ್ಯಾಕೆ ಗಳೆ ಕಟ್ಟಿದ್ದನ ಆಗ್ಯದ ನೋಡ್ರಿ. ಮೊನ್ನೆ ಹಸಿ ಇತ್ತು, ಹಸಿ ಇದ್ದಾಗ 3 ಎಡಿ ಕಟ್ಟಿಗೇಸಿ ಎಡಿ ಹೊಡೆದ್ವಿ. ಈ ಥರ ಗಳೆ ಆಗ್ಯದ ಅವತ್ತು. ಇವತ್ತು ಕುಂಟಿ ಹೊಡೆದಗಳೇ ಯಾವ ಥರ ಆತಂತ ಹಿಂದೆಡಕ್ಕೆ ತೋರಿಸ್ತೀನಿ. ಅಂದರೆ ಒಂದು 7-8 ಸುತ್ತೆಲ್ಲ ಅರ್ಧ ಹೊಲದಗಳೇ ತೋರಿಸ್ತೀನಿ. ನೋಡಕತ್ತೀರಿ. ಈಗ ಬರೀ ಸದ್ಯಕ್ಕೆ ಎತ್ತುಗಳಲ್ಲಿ ಅವ ಹೋಗಿಸಿ ಗಳೆ ಹೊಡೆದ್ರೈತಿ. ಈಗ ಈ ಥರ ಅದಂದ್ರೆ ಇದೊಂದು ಹೊಲ, ಅಂದ್ರೆ ಇದೊಂದು ಹೊಲಕ್ಕೆ ನೀರಿಲ್ಲ ಒಟ್ಟು. ಬಯಲು ಭೂಮಿ ಈ ಥರ ಅವ, ನೀರಿದ್ದವಕ್ಕೆ ಆ ಥರ ಅವ. ಇದೇ ಹೊಲ್ದಾಗ ನೋಡ್ರಿ ಬಗಲಾಗ ಮಳೆ. ಇದನ್ನು ಬಯಲು ಭೂಮಿ ಕೆನಲ್ ನೀರು ಹಚ್ಚಿಗೇಸಿ ಈ ಥರ ಬೆಳೆಸಕತ್ತ. ನಮಗಿಂತ ಹಿಂದೆ ಊರಿದ್ದು ಇದು ನೀರಿಲ್ಲದ ಹೊಲ. ಇದು ತೋರಿಸ್ತೀನಿ. ಇದು ಇನ್ನೊಂದು ಸತಿ ಇದೊಂದು ಹೊಲ ಮತ್ತು ಅಲ್ಲಿ ನೀರಿದ್ದು ಹೊಲ ನಮ್ಮದೇ ಸೇಮ್ ಹೊಲ. ಒಂದೇ ದಿನ ಊರಿದ್ವು. ಇದೊಂದು ಊರಿವಿ ಮತ್ತು ಅಲ್ಲಿ ಒಂದು ಹೊಲ, 2 ಒಂದೇ ದಿನ ಊರಿವು. ಅದು ನೀರು ಹಚ್ಚಿದ್ದು, ಇದು ನೀರು ಹಚ್ಚಲಾರ್ದು. 2 ಯಾವ ಥರ ಸದ್ಯದ ಪರಿಸ್ಥಿತಿ ಯಾವ ಥರ 2 ಹೊಲದ್ದು ಅಂತ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ. ನೋಡಕತ್ರಿ. ಸದ್ಯಕ್ಕೆ ಈಗ ಗಳೆ ಕಟ್ಟಿದ್ದಾಯಿತು. ಈಗ ಹೋಗಿಸಿ ಗಳೆ ಹೊಡ ನಡಿ ಬರ್ತೇನೆ. ಹಂಗತ್ತು ಈಗ ನೋಡ್ರಿ. ಈ ಥರ ಅಂದ್ರೆ ಈ ಥರದ್ದು ಸಾಲು 2 ಕಾಣ್ತಾವಲ್ಲ, ಈ ಥರದ್ದು ಸಾಲುಗಳು ಈ ಥರ ಹಾಕತ್ತವ. ಸದ್ಯಕ್ಕೆ ನಾ ಇಲ್ಲೀನಿ, ನಮ್ಮ ಅಣ್ಣ ಬಾಯಿ ಮಾಡಕತ್ತಾನೆ. ಎತ್ತುಗಳು ತಾನೇ ಹೊಂಟವ. ಬರೀ ಸದ್ಯಕ್ಕೆ ನಾವು ಜಾಯ್ನ್ ಆಗ. ಹೇ ನೋಡ್ರಿ ಯಾವ ಥರ ಸಾಫೆಸ್ಟ್ ಕ್ಲೀನ್ ಕಾಣಕತ್ತವಲ್ಲ. ಈಗ ಇದು ಈ ಜಸ್ಟ್ 2 ಸಾಲು ಬಂದು ಆ ಕಡೆ ಹೋಗಿ ಈ ಕಡೆ ಬಂದು ಸಾಲುಗಳು. ಇದೇ ಸಾಲಿಗೆ 2 ಎತ್ತುಗಳು ಅಂದರೆ 2 ದಿಂಡ ಅಲ್ಲಿ ನಿಂತವ. ನೋಡ್ರಿ ಯಾವ ಥರ ಕ್ಲೀನ್ ಕಾಣಕತ್ತ. ಇದನ್ನು ಹಸ ಆಗ್ತದ, ಇದನ್ನು ಹಸ ಆಗ್ತದ. ಬಗಲ ನೋಡ್ರಿ, ಅಂದ್ರೆ ಬಗಲನ ಸಾಲುಗಳು ನೋಡ್ರಿ. ಈ ಥರ ಇದ್ದು ಹೊಲನ ಆ ಥರ ಮಾಡೀವಿ. ಯಾವ ಥರ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಈ ಥರ ನಡವರ್ಕ್ ಸಾಲಿನಾಗ ಈ ಥರ ಕಸ ಕಾಣಕತ್ತಲ್ಲ, ಈ ಥರದ್ದು ಸಾಲುಗಳು, ಈ ಥರದ್ದು ಹೊಲನ ಈ ಥರ ಕಸ ಸದಿದ್ದು ಹೊಲನ ಈ ಥರ ಮಾಡಾಕತ್ತೀವಿ ನೋಡಿರಿ. ಡಿಫ್ರೆನ್ಸ್
ಕಸ ಇದ್ದದ್ದು ಈ ಥರ ಇದ್ದು ಸಾಲ ಅಂದರೆ ಇಲ್ಲೇದು ಈ ಸೈಡ್ ಎಲ್ಲ ಹೊಲ ಸಾಲಾಗ ಹಂಗೆ ಅದ ಕಸ, ಇಲ್ಲೇದು ಈ ಸೈಡ್ ಈ ಥರ ಹಸ್ಸಾಗ್ಯದ. ಬೇಕಿದ್ರೆ ತೋರಿಸ್ತೀನಿ ಈಗ ನೋಡ್ರಿ. ಹಂಗೆ ಅದೆಲ್ಲ ಕಸ ಬಿದ್ದು ಎಲ್ಲ ಒಣಗುತ್ತದೆ, ಏನು ಚಿಂತಿಲ್ಲ, ಹೋಗ್ತದೆ ಆರಾಮಾಗಿ ಒಣಗಿ ಸಾಯ್ತದೆ ನೋಡ್ರಿ. ಆ ಥರ ಕ್ಲೀನ್ ಕಾಣ್ತದೆ, ಈ ಥರ ಆಗ್ಯದ. ಈ ಥರ ಗಿಳೆ ಹಾಕತ್ತೆ. ಈಗ ಒಂದು ಅರ್ಧ ಆಯ್ತವಲ್ಲ, ಏನೋ ಅರ್ಧ ಅದ ಈ ಸೈಡು. ಅದಟ್ಟು ಹೊಡ್ಕೊಂಡು ಏನೋ ಒಂದು ತಾಸಿನಾಗ ಒಳಗೆ ಆಗಿಬಿಡುತ್ತೆ. ಅದಟ್ಟು ಹೊಡಿತಂದ್ರೆ ಇವತ್ತಿನ ಕೆಲಸ ಮುಗೀತು. ಬರೀ ಸದ್ಯ ಸ್ವಲ್ಪ ನೀರು ಕುಡಿಸಿ ಮತ್ತು ಕಂಟಿನ್ಯೂ ಮಾಡೋಣ. ಇಷ್ಟು ತನಕ ಕುಡಿಸಿ ಕರೆಕ್ಟ್ ಒಂದು 1.5 ತಾಸಲ್ಲ 2 ತಾಸು ಎಲ್ಲಟ್ಟು ಗಳೆ ಹೊಡೆದು ಆಯಿತು ಅಲ್ಲ. ಯಾವ ಥರ ಆಗಿದೆ ಅಂತ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ. ಯಾವ ಥರ ಕ್ಲೀನಸ್ಸ ಕಾಣುತ್ತೆ. ಇಲ್ಲಿ ಕಾಣುತ್ತಲ್ಲಿ ಕಸ ಎಲ್ಲಟ್ಟು ಸಾಯ್ತದೆ. ಇದು ಹೊಳೆಯೋದು ಎಲ್ಲ ಕಿತ್ತಿ ಬಿತ್ತು. ಅದ್ರಾಗ ನೀರು ಹಚ್ಚಲ್ಲ, ಮಳೆನೂ ಕಮ್ಮಿ ಆಗ್ತಲ್ಲ, ಅದ್ರ ಸಲುವಾಗಿ ಫುಲ್ಲೆಲ್ಲ ಹಸತ್ತವಲ್ಲ. ಆಯ್ತು, ಇದ್ರ ಮ್ಯಾಗ ಮುಗಿತೀನಿ. ಮ್ಯಾಗ ಈ ಕಡೆ ಬಂದ್ರೆ ಬರ್ತೀವಿ, ಇಲ್ಲಾಂದ್ರೆ ಮಳೆ ಬಂದರೆ ಕಸ ಬರ್ತದೆ. ಕಸ ಬರ್ಲಿಕ್ಕಂದ್ರೆ ಗಳೆ ಅದು ಹೊಡ್ಯೋಕ್ಕಾಗಲ್ಲ. ಸದ್ಯಕ್ಕೀಗ ಎಲ್ಲಟು ಹೊಲ ಹಸ್ಸಾಗ್ಯದ. ಯಾವ ಥರ ಆಗಿದೆ ಅಂತ ನೀವು ಅಂತ ನೋಡೋದಿದ್ರಿ. ಎಡ್ತನ ಹೊಡೆದೈತೆ. ಎಷ್ಟು ತನ ಆದರೂ ಕುಂತಿಲ್ಲ, ಏನಿಲ್ಲ, ಬರೀ ನೀರು ಕುಡಿದು ಸುಮ್ಮನೆ ಹೊಡೆದಟ್ಟೆ. ಒಂದು ಈಗ ತಾಸು 1.5 ತಾಸಿನ ಒಳಗೆ ಆಯ್ತಿತ್ತವಲ್ಲ. ನಾ ಸ್ವಲ್ಪ ಭಾಳ ಮೆಲ್ಲಗೆ ಕೊಡ್ತಲ್ಲ, 2 ಕುಂಟೆ ಆಯ್ತವಲ್ಲ, ಎತ್ತುಗಳಿಗೆ ತ್ರಾಸ ಆಯ್ತಂತ ಮೆಲ್ಲಗೆ ಕೊಡ್ದು ನೋಡಿರಿ. ಆಗಳ ಇದ್ದ ಕಸ ಈಗ ನೋಡ್ರಿ ಎಲ್ಲ ಒಣಗಿ ಬಿಟ್ಟದ, ಬಾಡಿದ ಇದೆಲ್ಲಟ್ಟು. ಮಳೆ ಬರ್ಲಿಕ್ಕೆ ಇದಂತರ ಆಗಲ್ಲ ನೋಡಿರಿ. ಇಲ್ಲಿ ನೋಡಿರಿ ಯಾವ ಥರ ಆಗ್ಯದ ಕಸ ಕಿತ್ತಿ ಬೇಕು. ಸಾಲುಗಳು ನೋಡಿರಿ, ಪ್ರತಿಯೊಂದು ಸಾಲು ಯಾವ ಥರ ಹಸ ಕಾಣಕತ್ತವೆ ಕ್ಲೀನ್ ಅಂತ. ಹಗಳೆ ನೋಡಿದ್ರಲ್ಲ, ಹಗಳೆ ಯಾವ ಥರ ಕಂಡು ಈ ಥರ ಈಗ ಯಾವ ಥರ ಕಾಣಕತ್ತವೆ ಗಳೆ ಆದಗಳೆ ಎಂಬುದು ಕ್ಲಿಯರಾಗಿ ಗೊತ್ತಾಗ್ತದೆ ನೋಡಿರಿ. ಎಲ್ಲಟ್ಟು ಹೊಲ ಎಲ್ಲ ಹಸ ಆಯಿತು. ಮತ್ತು ಏನಿಲ್ಲ, ಮತ್ತು ಮುಂದಿನ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅವ್ರಿಗೆ ಸದ್ಯಕ್ಕೆ ಎತ್ತುಗಳೆಲ್ಲ ಹೊಲ ಆಯ್ತಲ್ಲ, ಸದಾ ಮನೆ ಕಡೆ ಹೋಗೋದು. ಈಗ ಎತ್ತುಗಳೆಲ್ಲ ಮೇಯದಲ್ಲಿ ನೋಡಿ ಕಟ್ಟಿಗೇಸಿ ಮನೆ ಕಡೆ ಹೋಗಿಸಿ ಬಂದುಗೇಸಿ ಹೋಗೋದು. ಇವತ್ತಿನ ಕೆಲಸ ಇಲ್ಲಿಗೆ ಮುಗಿತು. ಆಯ್ತು ಇನ್ಮೇಲೆ ಈ ಕೆಲಸ ಎಲ್ಲ ಹೋಗಿ ಮಕ್ಕಳದೈತೆ ನೋಡಿರಿ. ಇನ್ನೊಂದು ಸತಿ ನೋಡಿರಿ ಯಾವ ಥರ ಕ್ಲೀನಾಗಿ